ದೇಶದ ಮಹಿಳೆಯರನ್ನ ಕೆಡಕಿದ್ರೆ ಹುಷಾರ್ ಅನ್ನೋ ಸಂದೇಶ ಹೊರಡಿಸಿಯಾಗಿದೆ. ಮಹಿಳೆಯರ ಗೌರವಕ್ಕೆ ಧಕ್ಕೆ ಬಂದ್ರೆ ಯಾರನ್ನೂ ಬಿಡಲ್ಲ. ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರದ ಹೆಸರನ್ನ ಮೋದಿ ಅವರು ಬಳಸಿದ್ದಾರೆ. ಸಿಂಧೂರ ಅಂದ್ರೆ ಏನು? ಭಾರತೀಯ ಸಂಸ್ಕಾರದಲ್ಲಿ, ಸಂಸ್ಕೃತಿಯಲ್ಲಿ ಶಕ್ತಿಯ ಸಂಕೇತ ಅದು. ಹೀಗಾಗಿ ಈ ಕಾರ್ಯಾಚರಣೆಗೆ ಸಿಂಧೂರ ಅನ್ನೋ ಹೆಸರನ್ನೇ ನೋಡಿ ಬಂತು ಡೀಟೇಲ್ಸ್. ಅದು ಸಿಂಧೂರ ಅಂದ್ರೆ ಶಕ್ತಿಯ ಸಂಕೇತ, ಸೆಂಟಿಮೆಂಟ್ ಅದು. ನಮಗೆ ಹಿಂದುತ್ವದ ಹೆಸರಲ್ಲಿ ಅಮಾಯಕರನ್ನ ಕೊಂದ ಉಗ್ರರಿಗೆ ಕಠಿಣ ಸಂದೇಶವನ್ನು ಕೊಟ್ಟಿದ್ದಾರೆ. ಆಮೇಲೆ ಈ ಉತ್ತರ ಭಾರತದಲ್ಲಿ ಯಾರಾದ್ರೂ ಸತ್ರೆ 13ನೇ ದಿನ ಒಂದು ಕಾರ್ಯ ಮಾಡ್ತಾರೆ, ತೇರ್ವಿ ಅಂತ ಕರೀತಾರೆ. ಈಗ ಈ ಉಗ್ರರದ್ದು ಕಾರ್ಯ ಕೂಡ ತಿಥಿ ಕೂಡ ನೆನ್ನೆನೇ ಆಗಿರೋದು. ತೇರ್ವಿ 13ನೇ ದಿನ ಮಾಡಿರೋದು, 13ರ ರಾತ್ರಿ ಮಾಡಿರೋದು. ಟೆಕ್ನಿಕಲಿ 14, ಬಟ್ ತೇರ್ವಿ ಅಂತಾನೆ ಇದನ್ನ ಕನ್ಸಿಡರ್ ಮಾಡಲಾಗುತ್ತೆ. ರೈಟ್ ಮೋಹನ್ ಚಿತ್ತಲೆ ಸರ್, ನೀವು ಆಡ್ ಮಾಡೋದಕ್ಕೆ ಬಯಸ್ತಾ ಇದ್ರಿ. ಅಲ್ಲ, ಏನು ವಿಂಗ್ ಕಮಾಂಡರ್ ಸರ್ ಹೇಳಿದಾರಲ್ಲ, ಅದರಲ್ಲಿ ನನ್ಗನ್ನಿಸ್ತದೆ ಆಕಾಶ್ ಮಿಸೈಲ್ ಅನ್ನ ಏನಾದರೂ ಯೂಸ್ ಮಾಡಿರಬಹುದು ಅಂತ. ಅದು ಹೌದೋ ಇಲ್ಲೋ ಗೊತ್ತಲ್ಲ, ಆದರೆ ಐ ಥಿಂಕ್ ಆಕಾಶ್ ಮಿಸೈಲ್ ಹ್ಯಾಸ್ ಬಿನ್ ಯೂಸ್ ಟು ಟಾರ್ಗೆಟ್ ದೋಸ್ 2 ಏರ್ಕ್ರಾಫ್ಟ್ಸ್. ಆಮೇಲೆ ಇನ್ನೊಂದು ಹೆಲಿಕಾಪ್ಟರ್ ಅಂತ ಹೇಳಿದ್ರಲ್ಲ. ಇನ್ನೊಂದು ಆ್ಯಡ್ ಮಾಡ್ಬೇಕಂತಂದ್ರೆ, ಈಗ ಇವರೆಲ್ಲ ವಿ ಆರ್ ಪ್ರೌಡ್ ಆಫ್ ಇಂಡಿಯನ್ ಆರ್ಮಿ, ವಿ ಆರ್ ಪ್ರೌಡ್ ಆಫ್ ನೇವಿ ಅಂತ ಬಹಳಷ್ಟು ಜನ ನೀವು ನಾನು ಹೆಸರು ತೊಗೊಳವ್ರು ಹೇಳಿದ್ರಿ. ಇವೇ 15-20 ದಿವಸ ಆದಮೇಲೆ ಏನು ರಿಮಾರ್ಕ್ಸ್ ಕೊಡ್ತಾರೆ ಮಮತಾ, ನೀವೇ ನೋಡ್ರಿ. ಏನು ಇವ್ರದ್ದು ಏನು ರಿಯಾಕ್ಷನ್ ಇರ್ತದೆ, ಏನಿರ್ತದೆ ಅಂತ. ಈ ಇಂಥ ದೇಶ ಅದೇ ಹೇಳ್ತಾ ಇರೋದು. ಆದರೆ ಅವರ್ ಆರ್ಮಿ, ನೇವಿ, ಏರ್ಫೋರ್ಸ್ ವಿಲ್ ನೆವರ್, ಅವರು ಅದ್ರ ಬಗ್ಗೆ ವಿಚಾರನೆ ಮಾಡ್ತಾ ಇಲ್ಲ. ಅವರು ಕಂಬೈನ್ಡ್ ಡಿಫೆನ್ಸ್ ಸ್ಟಾಫ್ ಏನು ಹೇಳ್ತಾರೆ, ನಮ್ಗೆ ಏನು ಆದೇಶ ಬರ್ತದೆ, ಜೋ ಆದೇಶ ಮಿಲ್ತಾ ಹೈ ಹಮ್ ಉಸ್ಕಾ ಪಾಲನ್ ಕರೆಂಗೆ, ಇಷ್ಟೇ ನಮ್ಮ ಟಾರ್ಗೆಟ್ ಇರ್ತದೆ. ಇವತ್ತು ನನಗೆ ಅನಿಸೋದಂಗೆ ರಿಟಾಲಿಯೇಷನ್ ಏನಾದರೂ ಆದರೆ ಅವು ಎಲ್ಲ ಏರ್ಕ್ರಾಫ್ಟ್ಗಳು ಭಾರತೀಯ ಸೇನೆಯ ಒಳಗಡೆ ಬರೋಕ್ಕಿಂತ ಮುಂಚೆನೇ ನಮ್ಮ ಮಿಸೈಲ್ ಅದಕ್ಕೆ ಬೀಳಿಸ್ತಾರೆ. ಅದರಿಂದ ಪಾಕಿಸ್ತಾನ್ ಮೇ ಗೋ ಟು ಇಂಟರ್ನ್ಯಾಷನಲ್ ಯುನೈಟೆಡ್ ನೇಷನ್ಸ್ಗೆ ಅಪೀಲ್ ಮಾಡ್ಬೋದು, ಇಲ್ಲ ಚೈನಾಗೆ ಇಂಟರ್ವ್ಯೂನ್ ಮಾಡಂತ ಹೇಳ್ತಾ ಇರ್ಬೋದು. ಆದರೆ ನಂಗೆ ಅನಿಸ್ತಾ ಇಲ್ಲ ನಮ್ಮ ಸೇನೆಯ ಮುಂದೆ ಚೈನಾ ವಿಲ್ ಅನ್ನೆಸೆಸರಿಲಿ ಪೋಕ್ ದೇರ್ ನೋಸ್, ಬಿಕಾಸ್ ದೇ ನೋ ದ್ಯಾಟ್ ದ ರೀಸನ್ ಫಾರ್ ದಿಸ್ ಅಟ್ಯಾಕ್ ವಾಸ್ ದೋಸ್ 26 ಇನ್ನೋಸೆಂಟ್ ಹಿಂದೂ ಪೀಪಲ್ ಹೂ ಆರ್ ಡೈಡ್. ಹೀಗಾಗಿ ಐ ಡೋಂಟ್ ಥಿಂಕ್ ದ ವಾರ್ ಎಕ್ಸ್ಕಲೇಟ್ ಆಗ್ತದೆ ಇಲ್ಲೋ, ಅದು ಇನ್ನೊಂದು 2 ದಿವಸದಲ್ಲಿ ಗೊತ್ತಾಗ್ತದೆ. ಆದರೆ ಈ ನಾವೇನೀಗ ಅಟ್ಯಾಕ್ ಮಾಡಿದ್ದೇವೆ, ಅದರಿಂದ 26 ಫ್ಯಾಮಿಲಿಗಳಿಗೆ ಅವ್ರ ಕಾಮೆಂಟ್ಸ್ ನಾನು ಟ್ವಿಟರ್ನಲ್ಲಿ ನೋಡ್ತಾ ಇದ್ದೇನೆ. ದೇ ಹ್ಯಾವ್ ಆಲ್ ಥ್ಯಾಂಕ್ಡ್ ಇಂಡಿಯನ್ ಆರ್ಮ್ ಫೋರ್ಸಸ್. ಅವರು ಮಂಜುನಾಥನ್ ಮನೆಯವರು ಇರ್ಬೋದು, ಇಲ್ಲ ಒಂಬಳೆಯವ್ರ ಮನೆಯವರು ಇರ್ಬೋದು, ಅವ್ರದ್ದು ಎಲ್ಲ ಟ್ವೀಟ್ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾ ತೋರಿಸ್ತಾ ಇದೆ. ನನಗೂ ಕೂಡ ಅವ್ರಿಗೆ ಶ್ರದ್ಧಾಂಜಲಿ ಕೊಟ್ಟಂಗೆ ಆಗಿದೆ ಅಂತ ಈ ಭಾವನೆ ನನ್ನ ಮನಸ್ಸಿನಲ್ಲಿ ಕೂಡ ಮಮತಾ ಅವರೇ ಬರ್ತಾ ಇದೆ. ರೈಟ್ ಸರ್, ಮಾತಾಡಿಸ್ತೀನಿ ನಿಮ್ಮನ್ನ, ಹಾಗೆ ಸಂಪರ್ಕದಲ್ಲಿರಿ. ನಿಮ್ಗೆ ಇನ್ನೊಂದು ವಿಷಲ್ ತೋರಿಸ್ತೀನಿ. ಮಿಡ್ ನೈಟ್ 100ಕ್ಕೂ ಹೆಚ್ಚು ಉಗ್ರರನ್ನ ಸ್ವರ್ಗಕ್ಕೆ ಕಳಿಸೋ ಕೆಲಸವನ್ನ ಇಂಡಿಯನ್ ಆರ್ಮಿ ಮಾಡ್ತು. ರಕ್ತ ಬೀಜಾಸುರರ ಸಂಹಾರದ ಬಳಿಕ ಇಡೀ ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ದೀಪಾವಳಿ ಆಚರಿಸ್ತಾ ಇದೀವಿ ನಾವು. ಕೇಳ್ತಾ ಇತ್ತು, ಬಯಸಿತ್ತು ದೇಶ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದೀವಿ. ಸಾವನ್ನ ಏನಕ್ಕೆ ನಾನು ಸ್ವರ್ಗ ಅಂದೆ ಅಂದ್ರೆ, ಅವರಲ್ಲಿ ಅದೊಂದು ಕಾನ್ಸೆಪ್ಟ್ ಇದೆ. ಭಾರತದ ವಿರುದ್ಧ ಜಿಹಾದ್ ಮಾಡಿದ್ರೆ ಅವರನ್ನು ಜನ್ನತ್ತಕ್ಕೆ ಕಳಿಸ್ತೀವಿ ಅಂತ. ತಗೊಳ್ಳಿ ನಿಮಗೆ ಜನ್ನತ್ತು ಅಂತ ಹೇಳಿ ನಿದ್ರೆಗೂ ಅವಕಾಶವನ್ನ ಕೊಡದೆ ಜನ್ನತ್ತಕ್ಕೆ ಕಳಿಸಿದ್ರು. जय श्री राम। नरेंद्र मोदी जिंदाबाद जिंदाबाद जिंदाबाद। भारतीय सेना जिंदाबाद जिंदाबाद जिंदाबाद। भारतीय सेना जिंदाबाद जिंदाबाद जिंदाबाद। जय श्री राम जय श्री राम। भारतीय सेना जिंदाबाद जिंदाबाद जिंदाबाद। भारतीय सेना जिंदाबाद जिंदाबाद जिंदाबाद। भारतीय सेना जिंदाबाद जिंदाबाद जिंदाबाद। नरेंद्र मोदी जिंदाबाद। माता की जय। ನೋಡಿ ನಮ್ಮ ಸಂಭ್ರಮ, ನಮ್ಮ ಖುಷಿ ಹೇಗಿದೆ ಅಂತ. ಡೆಫಿನೆಟ್ಲಿ ಈ ಕ್ರೆಡಿಟ್ಸ್ ಭಾರತೀಯ ಸೇನೆಗೆ ಹೋಗುತ್ತೆ, ಸರ್ಕಾರಕ್ಕೆ ಹೋಗುತ್ತೆ, ಹಾಗೂ ನಮ್ಮ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಇದೆಯಲ್ಲ ರಾ, ಈ ಟೈಮ್ನಲ್ಲಿ ಅವ್ರನ್ನ ಮರಿಬಾರ್ದು. ಬಿಕಾಸ್ ಅವ್ರು ಕೊಡೋ ಡೇಟಾನ ಕಲೆಕ್ಟ್ ಮಾಡ್ಕೊಂಡೇ ನಾವು ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಅದನ್ನು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ವಿಂಗ್ ಕಮಾಂಡರ್ ಸುದರ್ಶನ್ ಸರ್. ಎಲ್ಲರೂ ಕೂಡ ಸೇನೆಯನ್ನ ಕೊಂಡಾಡ್ತಾ ಇದ್ದೀವಿ. ಅದರ ಜೊತೆಗೆ ಗುಪ್ತಚರ ಇಲಾಖೆಯ ಕಾರ್ಯದ ಬಗ್ಗೆ ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ಯಾಕಂದ್ರೆ ಅವ್ರು ಕೊಡುವಂತಹ ಡೇಟಾ, ಅವ್ರು ಕೊಡುವಂತಹ ಸ್ಯಾಟಲೈಟ್ ಇಮೇಜಸ್ನ ನಿಖರತೆ ಮೇರೆಗೆ ನಾವು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಅಂತ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ನೋ, ಯು ಆರ್ ವೆರಿ ರೈಟ್. ಈಗ ನೋಡಿ, ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಾವು ಅಮೇರಿಕಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮಗೊಂದಿಷ್ಟು ಸ್ಯಾಟಲೈಟ್ ಇಮೇಜ್ ಕೊಡಿ, ಅವರು ಉಗ್ರರು ಎಲ್ಲಿ ಕೂತ್ಕೊಂಡಿದ್ದಾರೆ, ಎಲ್ಲಿ ಅಡುಕೊಂಡಿದ್ದಾರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು
ಕೊಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅಮೇರಿಕ ನಿರಾಕರಿಸ್ಬಿಡ್ತು. ಇವತ್ತಿನ ದಿನ ಬರೀ ಸೇನೆಗೆ ಅಂತಲೇ, ವಾಯುಸೇನೆ, ನೌಕಾಸೇನೆ, ಭೂಸೇನೆಗೆ ಅಂತಲೇ 15 ಸ್ಯಾಟಲೈಟ್ಗಳಿದ್ದಾವೆ. ಆ 15 ಸ್ಯಾಟಲೈಟ್ಗಳು ಕೊಡೋ ಒಂದು ಮಾಹಿತಿ ಇದೆಯಲ್ಲ, ಭಾಳ ಕರಾರುವಕ್ಕಾಗಿದೆ. ಆಮೇಲೆ ಇದು ಆಕಾಶದ ವಿಷಯ ಆದರೆ, ಇನ್ನು ಭೂಮಿ ಮೇಲೆ ಇವರು ಗೂಢಚಾರ ಇಲಾಖೆ ಅಥವಾ ನೀವೇ ಏನು ಹೇಳಿದ್ರಿ, ಈ ಸಂಸ್ಥೆಗಳು ಬಹಳ ಕಠಿಣವಾದ ಒಂದು ಕೆಲಸ ಮಾಡ್ತಾರೆ. ಈಗ ಅವರ ಜೀವದ ಹಂಗಿಲ್ದಾಗೆ ಅವರು ಕೆಲವು ಸರಿ ಗಡಿ ರೇಖೆ ದಾಟಿಕೊಂಡು ಹೋಗ್ತಾರೆ. ಈಗ ನೋಡಿ, ಅಜಿತ್ ದೋವಲ್ ಅಂತವರು 7 ವರ್ಷ ಪಾಕಿಸ್ತಾನದಲ್ಲಿದ್ದರು. ಅವರು ಗಡ್ಡ ಬೆಳೆಸ್ಕೊಂಡು ಅವರು ಮಸೀದಿಗೆ ಹೋಗಿ ಅವರು ನಮಾಜ್ ಮಾಡೋದು, ಇಂಥ ಒಂದು ರಿಸ್ಕ್ ತಗೊಳ್ತಾರೆ ಅವರು. ಹಾಂ, ಆಮೇಲೆ ಇವರಿಗೆ ಒಂದಿಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡೋಕ್ಕೆ ಸ್ಥಳೀಯರನ್ನು ಯೂಸ್ ಮಾಡ್ಕೊಳ್ತಾರೆ. ಅವನ್ನ ಅಸೆಟ್ ಅಂತ ಕರೀತಾರೆ ಅವರು. ಸೊ ವೆನ್ ದೇ ಕಲ್ಟಿವೇಟ್ ದೀಸ್ ಅಸೆಟ್ಸ್, ದೆರ್ ಇಸ್ ಆಲ್ಸೋ ಡೇಂಜರ್ ಆಫ್ ದೀಸ್ ಅಸೆಟ್ಸ್ ಬೀಯಿಂಗ್ ಡಬಲ್ ಏಜೆಂಟ್ಸ್. ಅವರು ಆ ಕಡೆನೂ ಕೆಲಸ ಮಾಡ್ತಾರೆ, ಈಗ ಅವರಿಗೆ ದುಡ್ಡು ಬೇಕು. ಇಲ್ಲಿ ನಾವು 50,000 ಕೊಟ್ಟರೆ ನಮಗೆ ಮಾಹಿತಿ ಕೊಡ್ತಾರೆ, 1 ಲಕ್ಷ ಕೊಟ್ಟರೆ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡ್ತಾರೆ. ಸೊ ಹಾಗೆ ಇದನ್ನು ಫಿಲ್ಟರ್ ಮಾಡಬೇಕು ಇವರು. ವಾಟ್ ಈಸ್ ದಿ ಜೆನ್ಯೂನ್ ಇಂಟೆಲಿಜೆನ್ಸ್ ಅಂತೇಳಿ. ಆಮೇಲೆ ಈಗ ಆಧುನಿಕ ಒಂದು ವ್ಯವಸ್ಥೆಯೂ ಇದೆ, ಪೆಗಾಸಿಸ್ನಂಥ ಒಂದು ವ್ಯವಸ್ಥೆಯನ್ನು ಇಸ್ರೇಲ್ನವರು ಯೂಸ್ ಮಾಡ್ಕೊಳ್ತಾರೆ. ಇಟ್ ಈಸ್ ಎ 0 ಕ್ಲಿಕ್ ಸರ್ವೈಲೆನ್ಸ್ ಅಂದರೆ ಈಗ ನೋಡಿ, ನಿಮ್ಮ ಮೊಬೈಲಿಗೆ ಯಾವುದೋ ಒಂದು ಮಾಲ್ವೇರ್ ಬರುತ್ತೆ, ಲಿಂಕು, ಅದನ್ನು ಒತ್ತಿದರೆ ನಿಮ್ಮ ಮೊಬೈಲ್ ಇಸ್ ಕ್ಯಾಪ್ಚರ್ಡ್ ಬೈ ದಟ್ ಅದರ್ ಪರ್ಸನ್, ಎನಿಮಿ ಅಂತ ಇಟ್ಕೊಳ್ಳಿ. ಬಟ್ ಈ ಪೆಗಾಸಿಸ್ನ ವಾಚ್ನಂಗೆ ಕೈ ಕಟ್ಕೊಂಡು ಸುಮ್ಮನೆ ಸುತ್ತಾಡ್ಬಿಟ್ರೆ ಸಾಕು, ಇಟ್ ವಿಲ್ ಕ್ಯಾಪ್ಚರ್ ಆಲ್ ದ ಮೊಬೈಲ್ಸ್. ಇದನ್ನ 0 ಕ್ಲಿಕ್ ಸರ್ವೈಲೆನ್ಸ್ ಅಂತ ಕರೀತಾರೆ. ಈ ಥರ ಒಂದು ಮಾಹಿತಿ ಸಂಗ್ರಹಣೆಗೆ ಆಧುನಿಕ ತಂತ್ರಜ್ಞಾನ ಇದೆ. ಇದ್ರೂ ಒಂದಿಷ್ಟು ರಿಸ್ಕು ಇದೆ, ಬಟ್ ರಿಸ್ಕ್ ಟು ದ ಲೈಫ್ ಬೀಯಿಂಗ್ ಕಾಟ್ ಬೈ ಎನಿಮಿ ಏಜೆನ್ಸೀಸ್. ಆ ಥರ ಇವರು ಬಹಳ ಸಂದಿಗ್ಧ ವಾತಾವರಣದಲ್ಲಿ ಕೆಲಸ ಮಾಡಿ ಸೇನೆಗೆ ಅವಶ್ಯವಾದ ಇಂಟೆಲಿಜೆನ್ಸ್ ಒದಗಿಕೊಡ್ತಾರೆ. ದೇ ಆರ್ ಆಲ್ಸೋ ಮೆನ್ ಬಿಹೈಂಡ್ ದ ಸ್ಕ್ರೀನ್ ಅಂತಾರಲ್ಲ, ಬಿಗ್ ಸಲ್ಯೂಟ್ ಟು ದೆಮ್ ಆಲ್ಸೋ. ರೈಟ್. ಸರ್, ಹಾಗೆ ಈ ಸಂಪರ್ಕದಲ್ಲಿರಿ.